ವಿಜಯಪುರದಲ್ಲಿ ಶುರುವಾಯಿತು ಕನ್ನಡ ಹಿಂದೂಪರ ಸಂಘಟನೆಗಳ ಪರ ವಿರೋಧ ಪ್ರತಿಭಟನೆಗಳು. ಮರಾಠ ಪ್ರಾಧಿಕಾರವನ್ನು ವಿರೋಧಿಸಿದ ಕನ್ನಡ ಪರ ಸಂಘಟನೆಗಳ ವಿರುದ್ಧ ಗುಡುಗಿದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಪ್ರತಿಭಟನೆ ನಡೆಸಿ ಶಾಸಕರ ಕಚೇರಿಯ ಎದುರೇ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ ಶಾಸಕರ ಪ್ರತಿಕೃತಿಯನ್ನು ದಹನಗೊಳಿಸಿದರು. ಇದೀಗ ಮರಾಠ ಪ್ರಾಧಿಕಾರವನ್ನು ಬೆಂಬಲಿಸಿ ಕರ್ನಾಟಕ ಬಂದ್ಗೆ ವಿರೋಧಿಸಿ ಹಿಂದೂಪರ ಸಂಘಟನೆಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ವಾಟಾಳ್ ನಾಗರಾಜ್ ಪ್ರತಿಕೃತಿಯನ್ನು ದಹನಗೊಳಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಅಜೀಜ್ ಪಠಾಣ್, ಜೆಕೆ ನ್ಯೂಸ್ ಕನ್ನಡ, ವಿಜಯಪುರ. बसनगढ़ पाटिल की कर्नाटक की योगी बसनगढ़ पाटिल की बोलो भारत माता की बोलो कर्नाटक. और ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆಗಮಿಸಿದಂತಹ ಎಲ್ಲ ಸಮಾಜದ ಜನರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಎಲ್ಲ ಕನ್ನಡ ಪ್ರೇಮಿಗಳಿಗೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತವನ್ನು ಹೇಳ್ತಾ ಹಾರ್ದಿಕ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ರ್ಯಾಲಿಯನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಸೇರಿ ಏನು ಡಿಸೆಂಬರ್ 5ಕ್ಕೆ ವಾಟಾಳ್ ನಾಗರಾಜ್ ಅಂಡ್ ಸೋ ಕಾಲ್ಡ್ ಕಂಪನಿ ಏನದ ಸಾರ್ವಜನಿಕರಿಗೆ ತೊಂದರೆಯಾಗುವ ಬಂದ್ ಏನು ನೀಡಿದ್ದಾರೆ, ಆ ಬಂದನ್ನು ವಿರೋಧಿಸಲಿಕ್ಕೆ ನಾವಿಲ್ಲೆಲ್ಲ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದೆ. ಯಾವುದೇ ಕಾರಣಕ್ಕೂ ಕರ್ನಾಟಕ ಬಂದ್ ಆಗಬಾರ್ದು. ವಾಟಾಳ್ ನಾಗರಾಜನ ಹಿಂದೆ ಕಾಣದ ಕೈಗಳು ಯಾವಿವೆ ಅನ್ನೋದನ್ನು ಮಾನ್ಯ ಗೃಹ ಇಲಾಖೆ ಇವತ್ತು ಪತ್ತೆ ಹಚ್ಚಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಈ ಹಿಂದೆ ಅನೇಕ ತಮ್ಮ ದೃಶ್ಯ ಮಾಧ್ಯಮದಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಬಂದ ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇವರು ಎಷ್ಟು ಲಕ್ಷ ಹಣ ಲೂಟಿ ಮಾಡಿದ್ದಾರೆ. ಇದು ಸಾರ್ವಜನಿಕರು ತೆರಿಗೆ ಕಟ್ಟಿದಂಥ ಹಣ, ಬಡವರು ತೆರಿಗೆ ಕಟ್ಟಿದಂಥ ಹಣ. ಯಾವ ಕಾರಣಕ್ಕಾಗಿ ಅಂದಿನ ಸರ್ಕಾರಗಳು ವಾಟಾಳ್ ನಾಗರಾಜ್ಗೆ ಮತ್ತು ನಾರಾಯಣಗೌಡಿಗೆ ಹಣ ಕೊಡ್ತು ಅನ್ನೋದು ಸಂಪೂರ್ಣ ಸಮಗ್ರ ತನಿಖೆ ಆಗಬೇಕಂತೇಳಿ ವಿಜಯಪುರದ ಕನ್ನಡದ ಅಭಿಮಾನಿಗಳು ಇವತ್ತು ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಇವರ ಬಲ್ಲಿರುವಂಥ ಇವತ್ತು ಕೋಟ್ಯಾದಿ ಹಣ ಎಲ್ಲಿಂದ ಬಂತು, ಈ ಹಣದ ಮೂಲ ಏನು? ಈ ಸಂಘಟನೆಗಳಿಗೆ ನಾನು ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತೇನು ಬಂದ್ ಕರೆಯನ್ನು ಕೊಟ್ಟಿದ್ದಾರಲ್ಲ ಅವ್ರಿಗೆ ಮಾತ್ರ ನನ್ನ ಪ್ರಶ್ನೆ ನಿಮ್ಮ ಮಾಧ್ಯಮದ ಮುಖಾಂತರ. ಬೆಂಗಳೂರಿನ ಶಿವಾಜಿನಗರದಲ್ಲಿ ರುದ್ರೇಶನ ಹತ್ಯೆ ಆಯಿತು. ಅವಾಗ ನಿಮ್ಮ ಸಂಘಟನೆ ಕೈಯಲ್ಲಿ ಬಳಿ ಹಾಕೊಂಡು ಕೂತಿತ್ತ? ಶರವತ್ ಮಡಿವಾಳನ ಹತ್ಯೆ ಆಯಿತು, ಅದಕ್ಕೂ ನೋವಿನ ಸಂಗತಿ. ಅನೇಕ ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು. ಅವಾಗ ಒಂದೇ ದಿನಾನೂ ಕೂಡ ನಿಮ್ಮ ಸಂಘಟನೆಯವರು ಬೀದಿಗಿಳಿದು ಹೋರಾಟ ಮಾಡಲಿಲ್ಲ, ಅದರ ವಿರೋಧವಾಗಿ ಮಾತನಾಡಲಿಲ್ಲ. ಯಾಕೆ ಅನ್ನೋದು ಕರ್ನಾಟಕದ 6.5 ಕೋಟಿ ಜನತೆಗೆ ನೀವು ಉತ್ತರ ಪಡಬೇಕಾಗ್ತದೆ. ಇವತ್ತು ರಾಷ್ಟ್ರಭಕ್ತ ಕನ್ನಡ ಪ್ರೇಮಿ ಮರಾಠ ಸಮಾಜಕ್ಕೆ ಒಂದು ಪ್ರಾಧಿಕಾರ ಮಾಡಿದರೆ ನಿಮಗೆ ಯಾಕೆ ನೋವು ಆಗ್ತಾ ಇದೆ? ನಿಜವಾದ ದೇಶಭಕ್ತರು ಕನ್ನಡದ ಮರಾಠಿಗರು. ಯಾರೋ MES ಪುಂಡರು ಮಾಡಿದ ತಪ್ಪಿಗೆ ಸಮಸ್ತ ಮರಾಠಿಗರನ್ನು ನೀವು ಹೊಣೆ ಮಾಡಬೇಡ್ರಿ. ನಮ್ಮ ವಿಜಯಪುರದಲ್ಲಿರುವಂಥ ಎಲ್ಲ ಮರಾಠಿಗರು, ಎಲ್ಲ ಕನ್ನಡಿಗರು, ನಾವೆಲ್ಲ ಹಿಂದೂಗಳು.